ಓಂ ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿ ಧನ್ವಾತೀತಂ ಸದ್ಗುಣರಹಿತಂ ಗಗನ ಸತ್ಪುರುಷಾದಿತಂ ಏಕಂ ನಿತ್ಯಂ ನಿರ್ಮಲವಚನಂ ಸರ್ವದಿ ಸಾಕ್ಷೀಭೂತಂ. ಇದೇ ಮಂತ್ರ ನಮ್ಮ ಪುರಾಣದಲ್ಲಿ ಮೊದಲಿಗೆ ಬಂದದ. ಅದು ಏನಪ್ಪಾ ಅಂತಂದ್ರೆ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين. ನನ್ನ ಆತ್ಮೀಯ ಬಂಧುಗಳೇ, ಇವೆರಡು ಮಂತ್ರ ಒಂದೇ ಅದಾವ, ಪರಮಾತ್ಮನ ನಾಮದ ಮೇಲೆ ಅದಾವ, ಅಲ್ಲನ ನಾಮದ ಮೇಲೆ ಅದಾವ. ಇದರ ಅರ್ಥನೂ ಒಂದೇ ಆಗ್ತದ. ನಮಗೆ ತಿಳಿಸಿ ಹೇಳಲಾರ ಬಟ್ಟಿಗೆ ಇದು ಭೇದ ಆಗಲ್ಕತ್ತದ. ಇದು ಹಿಂದೂ ಧರ್ಮದವರ ಮಂತ್ರ, ಇದು ಮುಸ್ಲಿಂ ಧರ್ಮದವರ ಮಂತ್ರ ಅಂತೇಳಿ ಎರಡು ಮಂತ್ರ ಪರಮಾತ್ಮನ ನಾಮದ ಮೇಲೆ ಅದಾವ. ಈ ಮಂತ್ರದಲ್ಲಿ ಪರಮಾತ್ಮನ ವರ್ಣನೆ ತುಂಬ್ಯದ. ಅಲ್ಲದೆ ಎಲ್ಲರೂ ಕೂಡಿ ಪರಮಾತ್ಮನ ಪ್ರಾರ್ಥನೆ ಮಾಡ್ಬೇಕಂತೇಳಿ ಪರಮಾತ್ಮನ ಆಜ್ಞೆದ. ನಾವು ಪರಮಾತ್ಮನ ಆಜ್ಞೆ ಮಾಡುವ ಸಂಬಂಧ ಭೂಮಿಗೆ ಕಳಿಸ್ಯಾನ. ನಾವು ಪರಮಾತ್ಮನ ಪ್ರಾರ್ಥನಾ ಮಾಡೋದು ಬಿಟ್ಟು, ಪರಮಾತ್ಮನ ಜಪ ತಪ ಅವನ ವರ್ಣ ಮಾಡೋದು ಬಿಟ್ಟು ಅನ್ಯ ದೇವರನ್ನು ಇಟ್ಟುಕೊಂಡ್ರೆ ಭಜನಾ ಮಾಡೋದು, ಪುರಾಣ ಮಾಡೋದು, ಅನೇಕ ಥರದಿಂದ ಹೇಳೋದು, ಮಾಡ್ಲತ್ತಿ ನಮಸ್ಕಾರ ಮಾಡೋದು, ಪೂಜೆ ಮಾಡೋದು, ಇದಕ್ಕೆ ಶಿಲಾಭಕ್ತಿ ಅಂತಾರ, ಶಿಲಾ ಪೂಜೆ ಅಂತಾರ. ಶಿಲಾ ಪೂಜೆ ಶಿಲಾಭಕ್ತಿ ಮಾಡೋವರಿಗೆ ನರಕಾಗ್ನಿ ಒಳಗೆ ಪರಮಾತ್ಮ ಹಾಕಿ ಕ್ರಮ ತಗೋತಾನ. ಇದೇ ಮಾತು ಕುರಾನ್ದಲ್ಲಿ ಬಂದದ. ಅಲ್ಲನನ್ನು ಬಿಟ್ಟು ಅನ್ಯ ದೇವರನ್ನು ಪೂಜಿಸುವುದು, ಪ್ರಾರ್ಥಿಸುವುದು ಶಿರಿಕ ಅಂತೇಳಿ ಹೇಳ್ಯಾರ. ಶಿರಿಕ ಮಾಡಿದವ್ರಿಗೂ ಅಲ್ಲಾ ಪರಮಾತ್ಮ ಹೇಳ್ತಾನ, ನರಕಾಗ್ನಿ ಒಳಗೆ ಹಾಕಿ ನಾ ಕ್ರಮ ತಗೋತೀನಿ ಅಂತೇಳಿ. ಎರಡೂ ಧರ್ಮದ ಆಚಾರ ವಿಚಾರ ಒಂದೇ ಅದಾವ್ರಿ. ತಿಳಿಲಾರ ಬಟ್ಟಿಗೆ ನಮ್ಮಲ್ಲಿ ಭೇದ ಭಾವ ಆಗಿ ಕದನ ಕ್ರೋಧಾದಿಗಳು ಬೆಳಿಲಕತ್ಯಾವ. ನಾವು ಎಲ್ಲರೂ ಒಂದಾಗಿ ಇರ್ಬೇಕನ್ನಂತ ಸ್ಥಿತಿ ಒಳಗೆ ಬಂದು ನಾವು ಎಲ್ಲರೂ ಕೂಡಿ ಒಂದಾಗಿ ನಡ್ಕೊಂಡ್ರೆ ನಮಗೆ ಈ ಲೋಕದಲ್ಲಿನೂ ಸುಖ ಸಿಗಬಹುದು, ಮುಂದಿನ ಲೋಕದಲ್ಲಿನೂ ಸುಖ ಸಿಗಬಹುದು. ಈ ಜ್ಞಾನಿಗಳು, ಇಂದಿನ ಋಷಿಗಳು, ಪಂಡಿತರು, ಮೌಲ್ವಿಗಳು ಕುರಾನದಲ್ಲಿ, ಹದೀಸಿನಲ್ಲಿ, ಅನೇಕ ಧರ್ಮದ ಗ್ರಂಥಗಳಲ್ಲಿ ಇದೇ ಲೇಖಿಯಾದ, ಇದೇ ಆಜ್ಞೆ ಅದ. ನಮಗೆ ತಿಳಿಲಾರ ಬಟ್ಟಿಗೆ ಭೇದ ಭಾವ ಆಗಲ್ಕತ್ತದ್ರಿ.